ಹೀಗೆ ವಿಶಿಷ್ಟ ಶೈಲಿಯಲ್ಲಿ ಹಾಡುತ್ತಿರುವ ಶ್ರೀಮತಿ ಕೆಂಗಮ್ಮನವರದು ಕಂಚಿನ ಕಂಠ. ತುಮಕೂರು ಜಿಲ್ಲೆಯಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಶುಭ ಸಮಾರಂಭಗಳಲ್ಲಿ ಕೆಂಗಮ್ಮನವರ ಹಾಡು ಇದ್ದರೇನೆ ಅದಕ್ಕೊಂದು ವಿಶೇಷ ಕಳೆ. ನಾಡು ಕಂಡ ಹಿರಿಯ ಜಾನಪದ ಕಲಾವಿದೆಯರಲ್ಲಿ ಒಬ್ಬರೆನಿಸಿದ ಇವರು ಹಾಡಲು ಶುರು ಮಾಡಿದರೆ ಜಾನಪದ ಸೊಗಡಿನ ಗೀತೆಗಳು ಸುಶ್ರಾವ್ಯವಾಗಿ ಹರಿದುಬರುತ್ತವೆ. ಕರಡಿಗೊಲ್ಲರ ಪದಗಳು, ಬೆಳಗಿನ ಕಾಟಮ್ಮನ ಹಾಡು, ಕಾಡುಗೊಲ್ಲ ಸಮುದಾಯದ ಹಲವು ಪ್ರಕಾರದ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಾರೆ. ತಮ್ಮ ಮನೆ ದೇವರುಗಳಾದ ಚಿತ್ರದೇವರು, ಕರಿಯಮ್ಮ ದೇವರು, ಈ ದೇವರ ಹಾಡುಗಳನ್ನು ತದಾತ್ಮತೆಯಿಂದ ಹಾಡುತ್ತಾರೆ. ಇವರ ಸೋಬಾನೆ ಪದಗಳು, ಜನಪದ ಕಥೆಗಳು, ಒಗಟುಗಳು, ಹೊಸಿಗೆ ಪದಗಳು, ಬೀಸುವ ಹಾಡುಗಳು ಕೇಳುಗರನ್ನ ಮೋಡಿ ಮಾಡುತ್ತವೆ. ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದ ಶ್ರೀಮತಿ ಕೆಂಗಮ್ಮನವರಿಗೆ ಈಗ 90 ವರ್ಷಗಳ ಇಳಿವಯಸ್ಸು. ತುಮಕೂರು ಜಿಲ್ಲೆಯ ಕೋರಾ ಹೋಬಳಿಯ ತುಂಬಗನಹಟ್ಟಿಯೇ ಕೆಂಗಮ್ಮನವರ ವಾಸ. ತಂದೆ ಚಿತ್ತೇಗೌಡ, ತಾಯಿ ದೊಡ್ಡಮ್ಮನವರ 9 ಮಕ್ಕಳಲ್ಲಿ ಇವರು 8ನೆಯವರು. ಚಿಕ್ಕಂದಿನಿಂದಲೂ ಹೆತ್ತವರ ಅಚ್ಚುಮೆಚ್ಚಿನ ಮಗಳಾಗಿದ್ದು, ಹಿರಿಯರು ಉತ್ಸವಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹಾಡುತ್ತಿದ್ದ ಸೋಬಾನೆ ಪದಗಳನ್ನು ಕಲಿತುಕೊಂಡರು. ಅವರ ಜೊತೆಯಲ್ಲಿ ತಾನೂ ಹಾಡುತ್ತಿದ್ದರು. ಅರಾಯಿ ತೊಟ್ಕೊಂಡು ತರಾಯಿ ತರೇಳೆ ನನ್ನ ಸರ್ದಾರ್ ಬಂದು ಕಾಣೆ ಅಂದ. ನಿನ್ನ ಸರ್ದಾರ್ ಬಂದು ನನ್ನ ಶಬ್ದ ತೀರ್ಕೊಂಡವನಿ ಅಂತ ಅವಳಂದ್ಲು. ಒಗಟುಗಳನ್ನು ಹೇಳುವುದರಲ್ಲಿ ಅವುಗಳನ್ನು ಒಡೆದು ಅರ್ಥ ಹೇಳುವ ಮೂಲಕ ಎಲ್ಲರನ್ನೂ ಖುಷಿಪಡಿಸುತ್ತಿದ್ದರು. ಎದೆ ಮೇಲೆ ಮನೆಗೇನೆ, ಮನೆ ಗಂಡು ಮಗ್ಲ ಮನೆಗೇನೆ, ಪುಂಟಗಾರಿಗೆ 2 ಹೆಣ್ಮಕ್ಳನ್ನ ಎತ್ತಿದ್ದೀನಿ ಅಂದ್ಲು. 16ನೇ ವಯಸ್ಸಿನಲ್ಲೇ ಕೆಂಗಮ್ಮನವರ ಮದುವೆಯಾಯಿತು. ಇವರ ಪತಿ ಕರಿಯಣ್ಣ ಮತ್ತು ಅತ್ತೆ ಬೊಮ್ಮಕ್ಕನವರಿಂದ ಪ್ರೋತ್ಸಾಹ ಕೂಡ ದೊರಕಿತು. ಜೊತೆಗೆ ಇನ್ನೂ ಹೆಚ್ಚಿನ ಹಾಡುಗಳನ್ನು ಕಲಿಯಲು ಅವಕಾಶವಾಯಿತು. ಕೆಂಗಮ್ಮನವರು ತಮ್ಮ ಅತ್ತೆಯಾದ ಬೊಮ್ಮಕ್ಕ ಸಿತ್ತಮ್ಮನವರ ಜೊತೆ ರಾಗಿ ಬೀಸುತ್ತಾ ರಾಗಿ ಬೀಸುವ ಹಾಡುಗಳನ್ನು ಕಲಿತುಕೊಂಡರು. ಮನೆ ದೇವರುಗಳ ಬಗ್ಗೆ ಅತ್ತೆಯವರ ಜೊತೆ ಸೇರಿ ದೇವಸ್ಥಾನಗಳಲ್ಲಿ, ಊರಿನ ಮಂಟಪಗಳಲ್ಲಿ ಚಿತ್ರದೇವರು ಬೇಟೆಯಾಡಿದ ಪದಗಳನ್ನು ಹಾಡುತ್ತಾ ಕಾಡುಗೊಲ್ಲ ಸಮುದಾಯದ ಹಿರಿಮೆಯನ್ನು ಸಾರುತ್ತಿದ್ದಾರೆ. ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ. ಮಧುಗಿರಿ ತಾಲೂಕಿನ ಪೆನಗುಂಟೆ ಬೆಟ್ಟ, ಅಡ್ಡಗುಡ್ಡೆ, ಗಲ್ಲುಬೆಟ್ಟ, ಒನಕೆಗುಡ್ಲು ಇನ್ನೂ ಮೊದಲಾದ ಹೆಸರುಗಳಿಂದ ಕರೆಯುವ ಈ ಬೆಟ್ಟಗಳ ತಪ್ಪಲಲ್ಲಿ ವಾಸವಾಗಿರುವ ತಮ್ಮ ಸಮುದಾಯದವರ ಹಾಡುಗಳನ್ನು ಸಂಗ್ರಹಿಸಿದ್ದಾರೆ. ಹಿರಿಯರಿಂದ, ಅತ್ತೆ ಹಾಗೂ ಊರಿನ ಪ್ರಮುಖರಿಂದ ಬಳುವಳಿಯಾಗಿ ಬಂದ ಈ ಕಾಡುಗೊಲ್ಲರ ಪದಗಳು ತಮ್ಮೊಂದಿಗೆ ಕೊನೆಯಾಗಬಾರದು, ಮುಂದಿನ ಪೀಳಿಗೆಗೂ ಇವುಗಳು ಮುಂದುವರಿಯಬೇಕು ಎಂಬ ಮಹದಾಸೆ ಕೆಂಗಮ್ಮನವರಿಗೆ. ಈ ನಿಟ್ಟಿನಲ್ಲಿ ಕಾಡುಗೊಲ್ಲರ ಹಾಡುಗಳನ್ನು ಕಲಿಯಲಿಚ್ಛಿಸುವವರಿದ್ದಲ್ಲಿ ಅವರಿದ್ದಲ್ಲಿಗೆ ಹೋಗಿ ಪದಗಳನ್ನು ಕಲಿಸುವ ಉತ್ಸಾಹವನ್ನು ತೋರುತ್ತಾರೆ.
ಕೆಂಗಮ್ಮನವರು ಹಾಡಿರುವ ಗೊಲ್ಲರ ಪದಗಳನ್ನು ಸಿಡಿ ಮೂಲಕ ಸಂಗ್ರಹಿಸಲಾಗಿದೆ. ದೂರದರ್ಶನ, ಆಕಾಶವಾಣಿ ಕೇಂದ್ರಗಳಲ್ಲಿ ಇವರ ಹಾಡುಗಳನ್ನು ಕೇಳಿ ಜನ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜನಪದ ಲೋಕದ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಡಿರುವುದಲ್ಲದೆ ರಾಜ್ಯದ ವಿವಿಧ ಊರುಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಅಪಾರ ಜನಮನ್ನಣೆ ಗಳಿಸಿದ್ದಾರೆ. ಇವರ ಅಕ್ಕನಿಗೆ 105 ವರ್ಷ. ಇಂದಿಗೂ ವ್ಯವಸಾಯದ ಕೆಲಸ ಮಾಡುತ್ತಾರೆ. ಇಂದಿಗೂ ಕೆಂಗಮ್ಮನವರು ಚಾಪೆ ಹೆಣೆಯುವುದು, ಹತ್ತಿಯಿಂದ ನೂಲು ಬಿಡಿಸುವುದು ಮತ್ತಿತರ ಗೃಹ ಕೃತ್ಯಗಳನ್ನು ಮಾಡುತ್ತಾರೆ. ಕೆಂಗಮ್ಮನವರು ಜಾನಪದ ಗೀತೆಗಳನ್ನು ಹೇಳುವುದರ ಮೂಲಕ ಜನರ ಮನಸ್ಸನ್ನು ಗೆದ್ದು ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಶ್ರೀಮತಿ ಕೆಂಗಮ್ಮನವರು ಈ ಜಾನಪದ ಗೀತೆಯಲ್ಲಿ ಅದ್ಭುತವಾದ ಕಲಾವಿದೆ. ಶ್ರೀಮತಿ ಕೆಂಗಮ್ಮನವರ ಈ ರೀತಿಯ ಜಾನಪದ ಕಲೆ ಇನ್ನೂ ಮುಂದುವರಿಬೇಕು, ಮುಂದಿನ ಪೀಳಿಗೆಗೂ ಬೆಳಿಬೇಕು ಅಂತೇಳಿ ನಾನು ಆಶಿಸ್ತೇನೆ. ಕಾಡುಗೊಲ್ಲರ ಪದಗಳನ್ನು ಹಾಡುವುದರಲ್ಲಿ ಹೆಸರುವಾಸಿಯಾಗಿರುವ ಕೆಂಗಮ್ಮನವರ ಹಾಡುಗಾರಿಕೆಯನ್ನು ಮೆಚ್ಚಿ ಜಾನಪದ ಲೋಕದಿಂದ ಲಕ್ಷ್ಮಮ್ಮ ನಾಗೇಗೌಡ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ. ಶ್ರೀಮತಿ ಕೆಂಗಮ್ಮನವರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ಶ್ರೀಮತಿ ಕೆಂಗಮ್ಮನವರು ತಮ್ಮೆಲ್ಲ ಹಾಡುಗಾರಿಕೆಯನ್ನು ಮೊಮ್ಮಗನಾದ ಮೋಹನ್ ಕುಮಾರನಿಗೆ ಧಾರೆ ಎರೆದಿದ್ದಾರೆ. ಇವರ ಹಾಗೆ ಮೋಹನ್ ಕುಮಾರ್ ಕೂಡ ಪ್ರತಿಭಾವಂತನಾಗಿದ್ದಾನೆ. ಮದುಗುದುನೆ ಗುಡ್ಡದ ಕಲುವಿರು ಜುಂಜಪು ನಿನ್ನ ಮದುಲೆ ಸೊಲ್ಲಗೆ ನನುದೇವು. ಶ್ರೀಮತಿ ಕೆಂಗಮ್ಮನವರು ತಮ್ಮ ಸಂಸಾರದೊಂದಿಗೆ ಸಂತಸದಿಂದಿರುವುದು ಹಾಗೂ ಮನೆಯವರ ಮೆಚ್ಚಿನ ಅಮ್ಮನಾಗಿ ಸೋಬಾನೆ ಪದಗಳ ಹಿರಿಯ ಅಜ್ಜಿಯಾಗಿ ಮೆಚ್ಚುಗೆ ಪಡೆದಿದ್ದಾರೆ. ತಾಯಿಯರವರಿಗೆ ಹಡೋದಲ್ಲೇ ತಾಯಿಯರವರಿಗೆಣ್ಣು ಮಕ್ಕಳ ಕೊಟ್ಟೋ ಇನ್ಯಾಕೆ ಹಳುತ್ತೀಯೇ. ಮುತ್ತಿನ ಸರ್ವ ಕಿತ್ತು ಬೀಸಾಟಂಗೆ